ಹಲೋ, ವೆಲ್ಕಮ್ ಟು ಫುಡ್ಬೋರ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಿಕನ್ ದಮ್ ಬಿರಿಯಾನಿ. ಚಿಕನ್ ಬಿರಿಯಾನಿನ ತುಂಬ ಜನ ತುಂಬ ವೆರೈಟಿಯಾಗಿ ಮಾಡ್ತಾರೆ. ಇವತ್ತು ನಾವು ಕುಕ್ಕರಲ್ಲಿ ಹೇಗೆ ಚಿಕನ್ ದಮ್ ಬಿರಿಯಾನಿನ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ರೆಸಿಪಿನ ಶುರು ಮಾಡೋಣ. ನಾನಿಲ್ಲಿ ಬಿರಿಯಾನಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ 3 ಮರಾಠಿ ಮಗ್ನ ತೊಗೊಂಡಿದ್ದೀನಿ. ಹಾಗೆಯೇ 4 ಲವಂಗ, 1-2 ಇಂಚಷ್ಟು ಚಕ್ಕೆ, 1-2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು 1-2 ಬೆಳ್ಳುಳ್ಳಿ, ಮತ್ತು 1-2 ಇಂಚಷ್ಟು ಶುಂಠಿ, 3 ಹಸಿಮೆಣಸಿಕಾಯಿ, ಹಾಗೆ 2 ಪಲಾವ್ ಎಲೆ, 1 ಚಮಚ ಆಗೋಷ್ಟು ಸೋಂಪು, ಮತ್ತು ಸ್ವಲ್ಪ ಕಲ್ಲುಪ್ಪು, ಮತ್ತು 2 ಸ್ಪೂನ್ ಆಗೋಷ್ಟು ಧನಿಯಾನ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಂಬರೋಣ. ಒಂದು ಬಾಣಲಿಗೆ ತೊಗೊಂಡು ಅದಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿದಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ನಂತರ ಒಂದು ಕುಕ್ಕರಿಗೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್, ನಿಮಗೆ ಬೇಕಂದರೆ ಸೇರಿಸ್ಕೋಬೋದು, ಇಲ್ಲಾಂದ್ರೂ ಪರವಾಗಿಲ್ಲ. ಈ ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ, 2 ಮರಾಠಿ ಮಗ್ಗು, 2 ಪಲಾವ್ ಎಲೆ, ಮತ್ತು ಸ್ವಲ್ಪ ಸೋಂಪು, ಮತ್ತು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನೂ ಫ್ರೈ ಮಾಡಿಕೊಂಡು ಅದಕ್ಕೆ ಆಗಲೇ ವಾಶ್ ಮಾಡಿಟ್ಟಿರ್ತಕ್ಕಂಥ 1/2 ಕಿಲೋ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕನ್ನ ಸೇರಿಸ್ಕೊಂಡಾಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಚಿಕನ್ನಲ್ಲಿರ್ತಕ್ಕಂಥ ನೀರೆಲ್ಲ ಬಿಟ್ಟು ಫುಲ್ ಡ್ರೈ ಆಗೋವರೆಗೂ ಅದನ್ನು ಬೇಯಲಿಕ್ಕೆ ಬಿಡಿ. ಈಗ ನೋಡ್ತಿರ್ಬೋದು ನೀವು, ಚಿಕನಲ್ಲಿ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗಿದೆ. ಈಗ ಅದಕ್ಕೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ತಾ ಇದ್ದೀವಿ. ಮಿಶ್ರಣನ ಸೇರಿಸಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ. ಇದು ಬೇಯೋಷ್ಟರೊಳಗಡೆ ನಾವು ಬಿರಿಯಾನಿಗೆ ರೈಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನ ಕಾಯಕ್ಕಿಟ್ಟಿದ್ದೆ. ಅದೇ ಗ್ಲಾಸ್ ಅಳತೆಯಲ್ಲಿ 1.5 ಗ್ಲಾಸ್ ಅಕ್ಕಿನ ತಗೊಂಡು ನಾನು ಚೆನ್ನಾಗಿ ತೊಳೆದು 5 ನಿಮಿಷ ನೆನೆಯಲಿಕ್ಕೆ ಇಟ್ಟಿದ್ದೆ. ಆ ಅಕ್ಕಿನ ನಾನೀಗ ಕುದೀತಿರ್ತಕ್ಕಂಥ ನೀರಿಗೆ ಸೇರಿಸ್ಕೊಂಡು ಒಂದ್ಸಲ ತಿರುಕೊಂಡೆ. ನಂತರ ನಾನಿಲ್ಲಿ ಪಕ್ಕದಲ್ಲಿ ಚಿಕನ್ನ ಬೇಯಕ್ಕಿಟ್ಟಿದ್ನಲ್ವ, ಅದಕ್ಕೆ ಇವಾಗ ನಾನು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಸೇರಿಸ್ತಿದ್ದೀನಿ. ನಂತರ ಮೊಸರೆಲ್ಲ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಡಿ. ನಂತರ ಇಲ್ಲಿ ಅನ್ನನೂ ಬೇಯ್ತಿದೆ, ಕುದಿ ಬಂದಿದೆ. ಅದನ್ನು ಒಂದು 5 ನಿಮಿಷ ಬೇಯಲಿಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ. ಈಗ ನೋಡಿ, ಚಿಕನ್ನು ಕೂಡ ಬೆಂದಿದೆ. ನಾನಿಲ್ಲಿ ಈಗ ಇದಕ್ಕೆ 70% ಬೆಂದಿರ್ತಕ್ಕಂತಹ ಅನ್ನನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬರೀ ಅನ್ನ ಮಾತ್ರ ಅಲ್ಲ, ಅದ್ರ ಜೊತೆಲಿರ್ತಕ್ಕಂಥ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ 1.5 ಲೋಟ ಅಕ್ಕಿಗೆ 3 ಗ್ಲಾಸ್ ಆಗೋಷ್ಟಷ್ಟೇ ನೀರನ್ನ ಕಾಯಕ್ಕಿಟ್ಟಿದೆ. ಹಾಗಾಗಿ ಆ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರಲಿಕ್ಕೆ ಬಿಡಿ. ಈಗ ನೋಡಿ, ಒಂದು ವಿಷಲ್ ಬಂದಿದೆ, ಕುಕ್ಕರ್ ತಣ್ಣಗಾಗಿದೆ, ಪ್ರೆಷರ್ ಎಲ್ಲ ಹೋಗಿ. ಈಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ, ನಾವು ನಾರ್ಮಲ್ಲಾಗಿ ಕುಕ್ಕರಲ್ಲಿ ಬಿರಿಯಾನಿನ ಮಾಡಿದಾಗ ಮಸಾಲೆ ಎಲ್ಲ ಮೇಲ್ಭಾಗದಲ್ಲಿ ನಿಂತಿರುತ್ತೆ, ಕೆಳಭಾಗದಲ್ಲೆಲ್ಲ ವೈಟ್ ರೈಸ್ ಥರ ಆಗಿರುತ್ತೆ. ಬಟ್ ನಾವು ಹೀಗೆ 70% ಕುಕ್ ಆಗಿರ್ತಕ್ಕಂಥ ರೈಸ್ನ ಹಾಕಿ ಬಿರಿಯಾನಿನ ಮಾಡೋದ್ರಿಂದ, ದಮ್ ಬಿರಿಯಾನಿ ಟೈಪ್ ಮಾಡೋದ್ರಿಂದ ಈ ಥರ ನಾವು ಮಿಕ್ಸ್ ಮಾಡೋ ಅಗತ್ಯನೇ ಇರಲ್ಲ. ಎಲ್ಲ ಕಡೆ ಕ್ಲೀನಾಗಿ ಮಸಾಲೆ ಮಿಕ್ಸ್ ಆಗಿರುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಗ್ರೀನ್ ಕಲರ್ ದಮ್ ಬಿರಿಯಾನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.